ಪ್ರೀತಿಯ ವೀಕ್ಷಕರೇ, ನೀವು ಇಂಟ್ರೊಡಕ್ಷನ್ ವಿಡಿಯೋನ ನೋಡಿದ್ದೀರಾ. ಈ ಪೀಠಿಕೆ ವಿಡಿಯೋದಲ್ಲಿ ನೋಡಿದಾಗ ನಿಮ್ಗೊಂದು ಅಂದಾಜಿರುತ್ತೆ ಏನು ಹೇಳ್ಬೋದು ಇಲ್ಲಿ ಅಂತ. ಆದರೂ ಕೂಡ ಇವತ್ತು ಈ ಪ್ರಥಮ ವಿಡಿಯೋದೊಂದಿಗೆ ನಾನು ನಿಮಗೆ ಒಂದು ವಿಶೇಷವಾದ ಸಂಚಿಕೆಯನ್ನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇದು ಮೈಸೂರಿನಲ್ಲಿ ಆದಂತಹ ಕಾರ್ಯಕ್ರಮ ಲಕ್ಷ ಆರೋಹಣ, ಲಕ್ಷವನ್ನ ನೆಡುವಂತಹ ಕಾರ್ಯಕ್ರಮ ನಡೆದಿತ್ತು. ಇದು ಕಳೆದ ತಿಂಗಳು ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನದ ಮೇರೆಗೆ ಹೋಗಿದ್ದೆ. ಅಲ್ಲಿ ಏನೇನು ನಡೆಯಿತು, ಏನೇನಾಯಿತು ಅನ್ನುವ ವರದಿ ಒಂದಾದರೆ, ಆ ವರದಿಯನ್ನ ನಾನು ಗ್ರಹಿಸಿದ್ದು ಹೇಗೆ, ಅಲ್ಲಿ ನಡೀತಾ ಇದ್ದಂತಹ ಸಂಭ್ರಮವನ್ನ ನನ್ನ ಕಣ್ಣಲ್ಲಿ ನಾನು ಹೇಗೆ ನೋಡಿದೆ ಅನ್ನುವಂತಹ ಚಿತ್ರಣ ಇಲ್ಲಿದೆ. ವೀಕ್ಷಕರೇ, ನಾನು ಅಲ್ಲಿ ಹೋದಾಗ ಏನೋ ಎಲ್ಲ ಚಾನೆಲ್ ಅವರು ಬಂದಿರ್ತಾರೆ, ಏನೇನೋ ಕವರ್ ಮಾಡಿರ್ತಾರೆ. ಸೊ ನಾನೆಂದು ಒಂದು ಮೊಬೈಲ್ ಇಟ್ಕೊಂಡು ಏನು ಕ್ಯಾಪ್ಚರ್ ಮಾಡೋದು, ಅಟ್ಲೀಸ್ಟ್ ಒಂದಕ್ಕೆ ನೋಡ್ಕೋಬಹುದು. ಏನಂದ್ರೆ ನಾನು ನಿಜವಾಗ್ಲೂ ಯಾವತ್ತೂ ನೋಡಿಲ್ಲ ಸಿದ್ದರಾಮಯ್ಯ ನಿದ್ದೆ ಮಾಡ್ತಾರ ಸಾರ್ವಜನಿಕವಾಗಿ ಅಂತ. ಬಟ್ ಅಲ್ಲಿ ವಿಡಿಯೋ ಕ್ಲಿಪ್ ಎಲ್ಲ ನೋಡ್ತಾ ಇದ್ನಲ್ಲ, ನನಗೊಂದು ಕ್ಯೂರಿಯಾಸಿಟಿ ಇತ್ತು, ನಿಜವಾಗ್ಲೂ ಸಿದ್ದರಾಮಯ್ಯ ನಿದ್ದೆ ಮಾಡ್ತಾರ, ಅವರು ನಿದ್ದೆ ರಾಮಯ್ಯ ಹೌದಾ ಅಂತ. ಆಗ ನನಗೆ ಗೊತ್ತಾಯ್ತು ನಿದ್ದೆ ರಾಮಯ್ಯ ಯಾಕೆ ಅಂತ. ಅದಕ್ಕೂ ಮೊದಲು ಇನ್ನಷ್ಟು ಅವ್ರ ಬಗ್ಗೆ ತಿಳಿದುಕೊಳ್ಳೋಣ. CM ಸಿದ್ದರಾಮಯ್ಯ ತಮ್ಮ ಹುದ್ದೆ, ತಮ್ಮ ದೈನಂದಿನ ಕಾರ್ಯಕ್ರಮಗಳ ಬಗ್ಗೆ ಮೊದಲೇ ಸ್ಪಷ್ಟವಾಗಿ ಯೋಚಿಸಿಕೊಂಡಿರ್ತಾರೆ. ಇದು ಹೀಗೆ ಎಂದು. ಅವತ್ತು ನೋಡಿ, 1-1.5 ಗಂಟೆ ಬೇರೆಯವರ ಮಾತುಗಳನ್ನು ಕೇಳಿಸ್ಕೊಂಡಿದ್ದಾರೆ. ಎಂಥವರೆಗೂ ನಿದ್ದೆ ಬರುವ ಮಧ್ಯಾಹ್ನದ ಸಮಯ ಅದು. 75 ವರ್ಷ ವಯಸ್ಸಿನ ಹೆಚ್ಚು ಜವಾಬ್ದಾರಿಯ ಇರುವ ವ್ಯಕ್ತಿಗೆ ಸುಮ್ಮನೆ ಕೂತಾಗ ಸಹಜ ಪ್ರಕೃತಿ ಧರ್ಮ. ಒಂದು ಸಣ್ಣ ನಿದ್ದೆಯ ನಂತರ ಎದ್ದು ಬಂದು ಮಾತನಾಡ್ತಾ ಇದ್ದಾರೆ. ಆದಾಗ್ಯೂ ಅವರ ಮಾತುಗಳಲ್ಲಿ ಸ್ಪಷ್ಟ ಸಂದೇಶ ಇದೆ. ತಮ್ಮ ಸಹೋದ್ಯೋಗಿ ಕೃಷಿ ಸಚಿವರನ್ನು ಸಾರ್ವಜನಿಕವಾಗಿ ಬದ್ಧತೆಯ ಬಗ್ಗೆ ಎಚ್ಚರಿಸ್ತಾರೆ. ತಮಗೆ ತಮ್ಮ ಕೆಲಸದಲ್ಲಿ ಸ್ಪಷ್ಟತೆ, ಬದ್ಧತೆ ಇರುವಾಗ ಎದುರಿರುವ ಜನರು, ಮೈಕು, ತಮ್ಮ ಸಾರ್ವಜನಿಕ ಇಮೇಜ್ ಇವುಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನುವ ಧೋರಣೆನೂ ಇದೆ. ಬಹುಶಃ ಅವರ ಇದೇ ಧೋರಣೆ ಬೇರೆ ಪಕ್ಷಗಳು, ವಿರೋಧಿಗಳು ಮತ್ತು ಮಾಧ್ಯಮದವರ ಹಗುರ ಮಾತುಗಳಿಗೆ ಕಾರಣವೂ ಆಗಿದೆ. 30% ನಮ್ಮಲ್ಲಿ ನನ್ನ ಪ್ರಕಾರ 19-20% ಇದೆ. 30% ಇಲ್ಲ, 30% ಇಲ್ಲ. ಸುಮಾರು 19-20% ಇರ್ಬೋದು. ಅದರಲ್ಲೂ ಕೆಲವು ಜಿಲ್ಲೆಗಳಲ್ಲಿ ಬಹಳ ಕಡಿಮೆ ಇದೆ. ಇದು ಸರಾಸರಿ 30% ಇದೆ. 30% ಕನಿಷ್ಠ ಪಕ್ಷ ಕಾರ್ಡ್ ಇದ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿಕ್ಕೆ ಸಾಧ್ಯ. ಮತ್ತೆ ಯಾವಾಗಲೂ ಕೂಡ ಗಾಳಿ, ನೀರು, ಭೂಮಿ, ಆಕಾಶ ಇವುಗಳೆಲ್ಲ ಸ್ವಚ್ಛವಾಗಿದ್ರೆ ಗಿಡಮರಗಳೆಲ್ಲ ಚೆನ್ನಾಗಿ ಬೆಳೆದಿದ್ರೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಪ್ರಕೃತಿಯನ್ನ ಪ್ರೀತಿಸಬೇಕು, ಗೌರವಿಸಬೇಕು, ಅದನ್ನು ಸಂರಕ್ಷಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು.
ನಾವೆಲ್ಲರೂ ಕೂಡ ಪ್ರಕೃತಿಯ ಒಂದು ಭಾಗ. ಪ್ರಕೃತಿ ನಮಗೋಸ್ಕರ ಇರೋದಲ್ಲ, ನಾವು ಪ್ರಕೃತಿಗೋಸ್ಕರ ಇರೋದು. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡ್ರೆ ಪ್ರಕೃತಿ ಬಗ್ಗೆ ಪ್ರೀತಿ ಬೆಳೀಲಿಕ್ಕೆ ಸಾಧ್ಯ. ಇವತ್ತು ಜನಸಂಖ್ಯೆ ಬೆಳೀತಾ ಇದೆ. ಜನಸಂಖ್ಯೆ ಬೆಳೆದಂತೆಲ್ಲ ಕಾಡು ಕೂಡ ಬೆಳೆಯಬೇಕು. ಪ್ರಕೃತಿನಲ್ಲಿ ಸಮತೋಲನ ಇರಬೇಕು. ಆ ಸಮತೋಲನ ಇದ್ರೆ ಮಾತ್ರ ಅದು ಜನಜೀವನ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಈ ವರ್ಷ ಬಹಳ ಶಾಖ ಆಗಲಿ. ನಾನು ಬೆಂಗಳೂರು ಹೋಗಿದೆ ಇತ್ತೀಚೆಲ್ಲ, ಡೆಲ್ಲಿಗೆ ಹೋಗಿದೆ ಇತ್ತೀಚೆಗೆ, ಅದೇ ನಿಮ್ಮ ಪ್ರೋಗ್ರಾಮ್. ಅಲ್ಲಿ ಹೋಗಿದಾಗ ಕೆಲವು ಕಡೆ ಡೆಲ್ಲಿನಲ್ಲಿ 50 ಡಿಗ್ರಿ ಫೆರನೈಟ್ಗಿಂತ ಜಾಸ್ತಿ ಆಗುತ್ತೆ. ಬಹಳ ಜನ ಉಷ್ಣಾಂಶದಿಂದ ಸತ್ತೋಗಿರ್ತಕ್ಕಂಥದ್ದು ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಯಾಕೆ ಹಿಂಗಾಗ್ತಾ ಇದೆ? ಒಂದು, ಮಳೆಯ ತಾಪಮಾನ ಕಡಿಮೆ ಆಗಿದೆ, ಉಷ್ಣಾಂಶದ ತಾಪಮಾನ ಜಾಸ್ತಿ ಆಗಿದೆ. ಮಳೆ ಕಡಿಮೆ ಆಗ್ಬೇಕಾದ್ರೆ ಮರಗಿಡಗಳು ಕಡಿಮೆ ಆಗಿವೆ. ಅವೆಲ್ಲ ಆಗಿರೋದ್ರಿಂದ ಇವತ್ತು ಪ್ರಕೃತಿನಲ್ಲಿ ಅಸಮತೋಲನ ಪ್ರಾರಂಭ ಆಗಿದೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ನಾವು ತಾಪಮಾನವನ್ನು ನೋಡ್ತಕ್ಕಂಥ ಅದೆಲ್ಲ ಕಾಣ್ತಾ ಇದ್ದೀವಿ. ನನಗೆ ಡೆಲ್ಲಿನಲ್ಲಿ ರೂಮ್ ಬಿಟ್ಟೆ ಈಚೆ ಬರೋಕ್ಕಾಗಲಿಲ್ಲ, AC ರೂಮಲ್ಲೇ ಕೂತ್ಕೋಬೇಕು, ಅಷ್ಟು ಮಟ್ಟಿಗಾಗಿತ್ತು. ಕರ್ನಾಟಕದಲ್ಲೂ ಕೂಡ ಈ ಸರಿ 47-48 ಅಲ್ಲಿವರೆಗೂ ಕೂಡ ಹೊರಟೋಗ್ಬಿಟ್ಟಿದೆ. ಯಾವಾಗ ಕೂಡ ಹಿಂಗಾಗಿರಲಿಲ್ಲ. ಮೈಸೂರಿನಲ್ಲಿ ನಾವು ಮೈಸೂರು ಈ ರಿಟೈರ್ಡ್ ಆಯ್ತಾರಲ್ಲ ಆಫೀಸರ್ಸ್, ಅವರು ಸ್ವರ್ಗ ಅಂತ ಕರೀತಿದ್ದಾರೆ. ಈಗ ಬೆಂಗಳೂರನ್ನ ಏನು ಉದ್ಯಾನ ನಗರಿ ಅಂತ ಕರೀತೀವಿ, ಇವೆಲ್ಲ ಕರೆದು ಹೋಗ್ಬಿಟ್ಟಿದ್ದಾವೆ. ಅದಕ್ಕೆ ರಾಜೀವ್ ಮತ್ತು ಅವರ ಸಂಗಡಿಗಳು ಅಂತೇಳಿದ್ರೆ ಸ್ನೇಹ ಬಳಗ ಅಂತ ಮಾಡಿಕೊಂಡು ಈ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು, ಹಂಚ್ತಕ್ಕಂಥದ್ದು, ಅವುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಿರಂತರವಾಗಿ 2019ರಿಂದ ಮಾಡ್ತಾ ಬರ್ತಾ ಇದ್ದಾರೆ. ಸುಮಾರು ಇಲ್ಲಿವರೆಗೆ 1,00,000 ಗಿಡಗಳನ್ನು ವಿತರಣೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಗಿಡ ಬೆಳೆಸಿ ಮಾರಾಟ ಮಾಡ್ತಾರೆ. ರಾಜೀವ್ ಮತ್ತು ಅವರ ಸ್ನೇಹಿತರು ಗಿಡ ಬೆಳೆಸಿ ಉಚಿತವಾಗಿ ಹಂಚ್ತಾರೆ. ಅವ್ರಿಗೆ ಉಚಿತವಾಗಿ ಹಂಚೋದಲ್ಲ, ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಾವು ಬರೀ ಬೆಂಬಲಿಸೋದಷ್ಟೇ ಅಲ್ಲ, ನೀವು ಕೂಡ ಗಿಡ ಬೆಳೆಸ್ತಕ್ಕಂಥ ಕೆಲಸದಲ್ಲಿ ನಿರತರಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್ಕಾರ ಪ್ರತಿ ವರ್ಷ ಗಿಡ ಬೆಳೆಸ್ತದೆ, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ.
ಈ ವರ್ಷ 5 ಕೋಟಿನ ಈಶ್ವರ 5 ಕೋಟಿ ಗಿಡಗಳು ಬೆಳೆಸಬೇಕು ಅಂತ ಗುರಿ ಇಟ್ಟಿದ್ದೀವಿ. 5 ಕೋಟಿ ಗಿಡ. ನಾನು ಒಂದ್ಸಾರಿ ಕೇಳ್ತಾ ಇರ್ತೀನಿ ಈಶ್ವರ, ಇದಕ್ಕೆ ಆಯ್ತಪ್ಪ, ಕನಿಷ್ಠ 80% ಸರ್ವೈವ್ ಆಯ್ತವೆ ಅಂತ ಹೇಳ್ತಿರಲ್ಲ, ಎಲ್ಲೇ ಕಾಣಿಸದೇ ಇರೋದಪ್ಪ ಇದು. ನಾನು ಈಶ್ವರಗೆಲ್ಲ ಅಧಿಕಾರಿಗಳಿಗೆ ಕೇಳೋದು, ಪ್ರತಿ ವರ್ಷ 3 ಕೋಟಿ 2 ಕೋಟಿ 5 ಕೋಟಿ ಗಿಡ ನೆಡ್ತಾರಲ್ಲ, ಅವು ಎಲ್ಲಿ ಕಾಣಿಸದೇ ಇರೋಲ್ಲ ಅಂತ ಹೇಳ್ತಾರೆ. ಸೊ ನಮ್ಮ ಇಡೀ ರಾಜ್ಯದಲ್ಲಿ ಹಸಿರು ಬೆಳೆಸಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಸಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋದು ಈಶ್ವರ ಬಂದಿರೋದು. ಬೀದರ್ ಗುಲ್ಬರ್ಗ ಭಾಗದಲ್ಲಿ ಫಾರೆಸ್ಟ್ ಕಡಿಮೆ. ಎಷ್ಟು ಪರ್ಸೆಂಟ್ ಇರೋದು? 5% ಮಾತ್ರ ಇದೆ. ಸೊ ಅದಕ್ಕೋಸ್ಕರ ನೀವು ಹೆಚ್ಚು ಮಾಡಿ ಅಂತೇಳಿ ಫಾರೆಸ್ಟ್ ಜವಾಬ್ದಾರಿಯನ್ನು ಈಶ್ವರ ಇರ್ತಕ್ಕಂಥದ್ದು. ಈಶ್ವರ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ. ಇನ್ನೂ ಹೆಚ್ಚು ಆಸಕ್ತಿ ವಹಿಸ್ತಾರೆ. ಜೊತೆಗೆ ಸಾರ್ವಜನಿಕರು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸ್ತಕ್ಕಂಥ ಕೆಲಸ ಅದು ಮಾಡಿದ್ರೆ ಹೆಚ್ಚು ಕಾಡನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಮಳೆ ಬರಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಜನಸಂಖ್ಯೆಗೆ ನಾವು ಎಲ್ಲ ಅವಶ್ಯಕತೆಗಳನ್ನು ಪೂರೈಸತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಸೊ ರಾಜೀವ್ ಮತ್ತು ಅವರ ಸ್ನೇಹಿತರು ಬೇರೆಯವರಿಗೆಲ್ಲ ಸ್ಫೂರ್ತಿ. ಸೊ ಅದು ಅವ್ರ ಕೆಲಸದಿಂದ ಸ್ಫೂರ್ತಿ ಪಡೆದು ಬೇರೆಯವರು ಕೂಡ ಗಿಡಗಳನ್ನು ನೆಡತಕ್ಕಂಥ, ಬೆಳೆಸ್ತಕ್ಕಂಥ, ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಎಲ್ಲರೂ ಕೂಡ ಮನವಿಯನ್ನು ಮಾಡ್ತೇನೆ. ಹಿಂದೆ ನಮ್ಮ ಪೂರ್ವಿಕರು ಒಂದು ಮರ ತೆಗೆದ್ರೆ ಇನ್ನೊಂದು ಮರ ನೆಡ್ತಿದ್ರು. ಈಗ ಆ ಪದ್ಧತಿ ಹೋಗ್ತದೆ. ಅದನ್ನು ಮಾಡಬೇಕು, ನಾವೆಲ್ಲರೂ ಕೂಡ ಮಾಡಬೇಕು. ಸೊ ಸರ್ಕಾರ ಈ ದಿಕ್ಕಿನಲ್ಲಿ ಗಂಭೀರವಾಗಿ ಕಾಡು ಬೆಳೆಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ ಹೇಳಿ ರಾಜೀವ್ ಅವರು ಇನ್ನೂ ಹೆಚ್ಚು ಕೆಲಸ ಮಾಡಲಿ ಅಂತೇಳಿ ಅವರಿಗೆ ಹಾರೈಸ್ತೇನೆ. ಅವರ ಸ್ನೇಹಿತರು ಅವರಿಗೆ ಆಯುಷು ಆರೋಗ್ಯಗಳೆಲ್ಲ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನೀವು ಎಲ್ಲ ಇಲ್ಲಿ ಬಹಳ ಜನ ಬಂದಿದ್ದೀರಿ. ನೀವು ಕನಿಷ್ಠ ಒಬ್ಬರು 7 ಗಿಡಗಳು ನೆಡಿ ಸಾಕು ಅಷ್ಟೇ. ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. 7 ಕೋಟಿ ಜನ. ಇಡೀ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ. ಎಷ್ಟು ಗಿಡ ಆಯಿತು? ಸೊ 2 ಗಿಡ, ಒಬ್ಬೊಬ್ಬರು 2 ಗಿಡ ನೆಡಲಿಕ್ಕೆ ಇವತ್ತಿನಿಂದ ತೀರ್ಮಾನಗಳನ್ನು ಮಾಡಬೇಕು. ನಾವು 2 ಗಿಡ ಬೆಳೆಸ್ತೀವಿ, ಮನೆ ಹತ್ರ ಇರೋ ಗಿಡನೇ ಕಿತ್ತಾಕ್ಬಿಡ್ತೀವಿ. ಆಮೇಲೆ ಬೇರೆಯವರೆಲ್ಲ ಮಾಡೋದನ್ನ ನೋಡ್ತಾ ನಿಂತಿರೋದು ಅದಾಗಬಾರ್ದು. ಬೇರೆಯವ್ರು ಮಾಡೋದನ್ನು ನೋಡೋದು ಅಥವಾ ಅಸೂಯೆ ಪಡೋದು ಇದೆಲ್ಲ ಇರಬಾರ್ದು. ಬೇರೆಯವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅವರಿಗೆ ಬೆಂಬಲಿಸಬೇಕು. ನಾವು ಕೂಡ ಆ ರೀತಿ ಮಾಡಲಿಕ್ಕೆ ಪ್ರಯತ್ನ. ಅದು ಮಾಡಿದ್ರೆ ನಿಮಗೂ ಒಳ್ಳೇದಾಗ್ತದೆ, ಸಮಾಜಕ್ಕೂ ಒಳ್ಳೇದಾಗ್ತದೆ, ನಾಡಿಗೂ ಒಳ್ಳೇದಾಗ್ತದೆ. ಕಾಡು ಬೆಳೆದರೆ ನಾಡು ಬೆಳೀತದೆ, ಕಾಡು ಬೆಳೆದರೆ ನಾಡು ಬೆಳೀತದೆ, ನಾಡು ಬೆಳೆದರೆ ಜನರೆಲ್ಲರೂ ಬೆಳೆದಾಗ
ಸೊ ಈ ಕೆಲಸ ನಾವೆಲ್ಲ ಮಾಡೋಣ ಅಂತೇಳಿ ಆಸಿ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ. ರಾಜೀವ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾಡ್ತೀನಿ. ಜೈ ಹಿಂದ್, ಜೈ ಕನ್ನಡ. ವೀಕ್ಷಕರೇ, ಈ ಸಾರ್ವಜನಿಕ ಬದುಕಲ್ಲಿ ಹಗಲು ರಾತ್ರಿ ಓಡಾಟ ಮಾಡ್ಬೇಕಾಗತ್ತೆ. ಪ್ರತಿನಿತ್ಯ ಜನರೊಂದಿಗೆ ಬೆರಿತಾ ಒಂಥರ ಅಯ್ಯೋ ಸಾಕಪ್ಪ ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಒಬ್ಬಂಟಿಯಾಗಿರೋಣ ಒಂದ್ ಸ್ವಲ್ಪ ಹೊತ್ತು, ನಮ್ಮದೇ ಆಪ್ತ ವಲಯದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತೆಲ್ಲ ಇರುತ್ತೆ. ಆದ್ರೆ ಪ್ರತಿನಿತ್ಯವೂ ಇದಾದಾಗ ಒಂದು ಹುದ್ದೆ ಸಂತೋಷ ಕೊಡುತ್ತೆ, ಈಗೋ ಬೂಸ್ಟ್ ಮಾಡುತ್ತೆ, ಆಮೇಲೆ ನಾನು ಮುಖ್ಯಮಂತ್ರಿ, ನಾನು ಇನ್ನೇನು ಅನ್ನುವ ಅಹಂಕಾರವನ್ನು ಹೆಚ್ಚಿಸುತ್ತೆ. ಆದರೆ ಒಂದು ಸಂದರ್ಭದಲ್ಲಿ ಎಕ್ಸಾಸ್ಟ್ ಆಗುವ ಸಾಧ್ಯತೆ ಇರುತ್ತೆ. ಇಂತಹ ಎಕ್ಸಾಸ್ಟ್ ಆದಾಗ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಮುಖ್ಯಮಂತ್ರಿಯವರು ಈ ಉಪಾಯ ಕಂಡುಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಹೇಗೆ ಗೊತ್ತಾ, ಅಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಬೇರೆ ವಿಡಿಯೋನು ಮಾಡ್ತಾ ಇದ್ದೆ, ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ, ಯಾಕೆಂದ್ರೆ ನಾನು ಹೋಗಿದ್ದೆ ಅದಕ್ಕಲ್ವಾ. ಸೊ ಅಬ್ಸರ್ವ್ ಮಾಡ್ತಾ ಇದ್ದಾಗ ಅವರು ಸುಮ್ಮನೆ ಹೀಗೆ ಭಾಷಣಗಳು ನಡೀತಾ ಇದ್ವು, ಅವರು ಹಿಂಗೆ ಕಣ್ಮುಚ್ಚಿದ್ರು. ಹಾಗೆ ಕಣ್ಮುಚ್ತಾ ನಿದ್ದೆ ಬಂದೇ ಹೋಯ್ತೇನಪ್ಪ. ಆ ಟೈಮಲ್ಲಿ ಈ ವೃಕ್ಷಗಳ ಬಗ್ಗೆ ಕೆಲಸ ಮಾಡಿದವರು, ಮರ ನೆಡುವುದ್ರ ಬಗ್ಗೆ, ಅರಣ್ಯೀಕರಣದ ಬಗ್ಗೆ ಕೆಲಸ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮ ಬಂತು. ಇಬ್ಬರು ಮಹನೀಯರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೇ ರೀತಿಯ ಕೆಲಸಗಳು ಮುಂದುವರಿಯಲಿ ಹೇಳ್ತಾ ಶ್ರೀಯುತ ರಾಮೇಗೌಡರವರು ಸಸ್ಯ ಸಂರಕ್ಷಕರು ಬಿಳಿಗಿರಿ ರಂಗನಬೆಟ್ಟ ಹಾಗೂ ಶ್ರೀಯುತ ವಿ ಶ್ರೀನಿವಾಸರಾಜರವರು ಸಸ್ಯ ಸಂವರ್ಧಕರು ಬೆಂಗಳೂರು, ಇಬ್ಬರಿಗೂ ಧನ್ಯವಾದಗಳು, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸಿರಿ ಸಂವರ್ಧನಾ ಪ್ರಶಸ್ತಿಗೆ ಭಾಜನರಾದ ಇಬ್ಬರಿಗೂ ವೇದಿಕೆಯಲ್ಲಿನ ಎಲ್ಲ ಗಣ್ಯರು, ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಒಳಗೊಂಡು ಹಾಗೂ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿ ಅವರು ಹಾಗೂ ಪೂಜ್ಯ ಡಾಕ್ಟರ್ ಶ್ರೀ. ಅವಾಗ ನೀವು ನೋಡ್ಬೇಕು, ಎಲ್ಲರದು ಸನ್ಮಾನ ಆದ್ಮೇಲೆ ನಿಧಾನಕ್ಕೆ ಎದ್ದು ಬಂದ್ರು ನಮ್ಮ ಮುಖ್ಯಮಂತ್ರಿಗಳು. ಆಗ ನಾನು ಇನ್ನ ಅಲರ್ಟ್ ಆಗಿ ಅವ್ರನ್ನ ಅಬ್ಸರ್ವ್ ಮಾಡಕ್ ಶುರು ಮಾಡಿದೆ. ಆಮೇಲೆ ನನ್ಗೆ ಗೊತ್ತಾಯ್ತು, ಸಿದ್ದರಾಮಯ್ಯ ಈ ಒಂದು ದೊಡ್ಡ ಸಮಾರಂಭಗಳಿಗೆಲ್ಲ ಹೋದಾಗ ಹಿ ಯೂಸಸ್ ದಟ್ ಟೈಮ್ ಟು ರಿಲ್ಯಾಕ್ಸ್ ಹಿಮ್ಸೆಲ್ಫ್. ಈ ಬೇರೆ ಒತ್ತಡ ಇರುತ್ತೆ. ಒಂದು ಮುಖ್ಯಮಂತ್ರಿ ಇರಲಿ, ಒಬ್ಬ ಸಂಸ್ಥೆಯ ನಡೆಸುವಂತಹ ದೊಡ್ಡ ಜವಾಬ್ದಾರಿ ಇರುವಂತಹ ವ್ಯಕ್ತಿ ಇರಲಿ, ಆ ವ್ಯಕ್ತಿಗೆ ತುಂಬ ಒತ್ತಡಗಳಿರುತ್ತೆ. ಆ ಒತ್ತಡಗಳನ್ನ ಆತ ತನಗಿರುವ ಸಮಯದಲ್ಲೇ ನಿರ್ವಹಿಸಬೇಕಾಗುತ್ತೆ. ಅದಕ್ಕೆ ಸಿದ್ದರಾಮಯ್ಯ ನನಗೆ ಒಂಥರ ಟಿಪ್ ಕೊಟ್ಟಂಗೆ ಅನಿಸ್ತು. ಅಲ್ಲೇನವರ ಅವಶ್ಯಕತೆ ಇಲ್ಲ, ಭಾಷಣಗಳು ಕೇಳ್ತಾ ಇದ್ದಾರೆ, ಆ ಭಾಷಣ ಮಾಡೋರು ಮಾಡ್ತಾ ಇದ್ದಾರೆ, ಜನ ಬಂದಿದ್ದಾರೆ. ಸೊ ಇನ್ ದ ಮೀನ್ ವೈಲ್ ಹಿ ವಿಲ್ ಟೇಕ್ ಎ ನ್ಯಾಪ್ ಅಂಡ್ ಹಿ ವಿಲ್ ಬಿಕಮ್ ಅ ಮೋರ್ ರಿಲ್ಯಾಕ್ಸ್ಡ್ ಅಂಡ್ ರೆಡಿ ಫಾರ್ ಹಿಸ್ ನೆಕ್ಸ್ಟ್ ವರ್ಕ್ ಅಂತ. ಅಂದರೆ ಅವರ ಒಂದು ಕೊಟ್ಟಂತಹ ಒಂದು ಇರುವಂತಹ ಸಣ್ಣ ಸಮಯದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ನೆಕ್ಸ್ಟು ಅವರ ಒಂದು ಕಾರ್ಯಕ್ರಮಗಳಿಗೆ ಅವ್ರು ಸಿದ್ಧರಾಗ್ತಾರೆ. ಇದು ಮನುಷ್ಯನಾಗಿ ಒಳಗಡೆ ಹೊಕ್ಕು ತನಗಿರುವ ಇತಿ ಮತ್ತು ಮಿತಿಯನ್ನು ದಾಟುವ ಪ್ರಕ್ರಿಯೆ. ಇದರಲ್ಲಿ ಸಿದ್ದರಾಮಯ್ಯ ನನಗೆ ಈ ವಿಷಯಕ್ಕೆ ಇಷ್ಟ ಆದರು. ಅವರು ವೈಯಕ್ತಿಕವಾಗಿ ತಮ್ಮನ್ನು ತಾವು ನಿಭಾಯಿಸ್ತಾ ಇದ್ದಾರೆ ಈ 75ನೇ ವರ್ಷದಲ್ಲೂ. ಅದು ಈ ಒಂದು ಗುಟ್ಟಿನಿಂದಾಗಿ ಅಂತ ನಂಗೆ ಅವತ್ತು ಗೊತ್ತಾಯ್ತು. ನಿಮ್ಗೆ ಅನಿಸ್ತಾ ಹೌದು ಅಂತ? ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವ್ರಿಗೆ ಹೇಳಿ, ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ವಿಷಯ ಇದೆ ಈ ಕಾರ್ಯಕ್ರಮದಲ್ಲಿ. ಏನೇನಾಯ್ತು, ಯಾರ್ಯಾರು ಏನೇನಂದ್ರು ಎಲ್ಲ ನೋಡ್ತಾ ಇರಿ, ಅಪ್ಡೇಟ್ ಆಗ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ವಿಡಿಯೋಸ್ ಸಿಗುತ್ತೆ, ನೋಡಿ ಆನಂದಿಸಿ.